ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪೇಕ್ಷಾ, ನೀವ್ ಇಲ್ಲಿದ್ದೀರಾ? ನಾನು ನಿಮ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ದೆ. ಏನಾಯ್ತು? ಅಣ್ಣ ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗಿದಾರಂತೆ. ನಾವು ಹೋಗೋಣ ಬನ್ನಿ. ನೋಡಿ, ಇಂಥ ಟೈಮಲ್ಲಿ ನಾವು ಹಾಸ್ಪಿಟಲ್ ಇದ್ರೆ ಅವ್ರಿಗೆ ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಮನೆಯವರಾಗಿ ನಾವು ಅಲ್ಲೇ ಇರ್ಬೇಕೀಗ. ಇವ್ರು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ? ಅತ್ತೆ ಹೇಳಿದೆ ಕರೆಕ್ಟು. ಅಲ್ಲಿ ಹೋಗಿ ನಾವು ಮಾಡೋದಕ್ಕಾದ್ರೂ ಏನಿದೆ? ಹಲೋ, ಏನ್ ಯೋಚನೆ ಮಾಡ್ತೀರಾ? ಕಮ್ ಲೆಟ್ಸ್ ಗೋ. ಅಲ್ಲ ಪಾರ್ಥ, ಮನೆಯವ್ರ ಪರವಾಗಿ ಅಕ್ಕ ಬಾವ ಆಲ್ರೆಡಿ ಅಲ್ಲಿ ಹೋಗಿದಾರಲ್ವಾ, ಮತ್ತೆ ಯಾಕೆ ನಾವು ಹೋಗ್ಬೇಕು? ಅಲ್ಲಿ ಹೋಗಿ ಜಾತ್ರೆ ಮಾಡೋದಕ್ಕ? ಅಪೇಕ್ಷೆ ಅದು ಹಾಗಲ್ಲ. ಅಟ್ಲೀಸ್ಟ್ ಒಂದ್ ಸಲನಾದ್ರೂ ಹೋಗಿ ನಾವು ನೋಡ್ಕೊಂಡ್ ಬರ್ಬೇಕಲ್ವಾ? ಅದ್ ನಮ್ ಕರ್ತವ್ಯ ಅಲ್ಲ. ಮನೆಯವರಾಗಿ ನಮ್ಗೆ ಅಷ್ಟು ಕೇರ್ ಅಂಡ್ ಕನ್ಸರ್ನ್ ಇರ್ಬೇಕಲ್ವಾ? ಇರ್ಬೇಕು ಪಾರ್ಥ. ಇವಾಗ ಯಾರಿಲ್ಲ ಅಂತ ಹೇಳಿದ್ರು? ಈಗ ನೋಡಿ, ನಾವ್ ಅಲ್ಲಿ ಹೋದ್ರೆ ಮಾತ್ರನೇನಾ ಕೇರು ಕನ್ಸನ್ನು? ನೋಡಿ ಪಾರ್ಥ, ಈಗ ನಾವ್ ಅಲ್ಲಿ ಹೋಗೋದ್ರಿಂದ ಏನೂ ಚೇಂಜ್ ಆಗಲ್ಲ. ಕ್ರೌಡ್ ಜಾಸ್ತಿ ಆಗುತ್ತೆ ಹೊರತು ಬೇರೆ ಇನ್ನೇನು ಆಗೋದಿಲ್ಲ. ನಾವು ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ಮೇ ಜಾಸ್ತಿ ಆಗುತ್ತೆ ಹೊರತಾಗಿ ಯೂಸ್ ಏನೂ ಇಲ್ಲ ಪಾರ್ಥ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಏನ್ರಿ ಇಂಥ ಟೈಮಲ್ಲಿ ಪ್ರಾಕ್ಟಿಕಲ್ ಎಲ್ಲ ಅನ್ಕೊಂಡು? ನಾವೇನಲ್ಲಿ ತುಂಬಾ ಹೊತ್ತಿರಲ್ಲ ತಾನೆ, ಹಿಂಗೋಗಿ ಬಂದ್ಬಿಡೋದಷ್ಟೇ ಅಲ್ವಾ? ಹೀಗೆ ಹೋಗಿ ಹಾಗೆ ನೋಡ್ಕೊಂಡು ಬರೋದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾ? ಯಾರು ಬಂದ್ರು ಯಾರು ಹೋದ್ರು ಏನೂ ಗೊತ್ತಾಗಲ್ಲ ಅವ್ರಿಗೆ. ಮತ್ತೆ ಯಾಕೆ ಹೋಗ್ತಿದ್ದೀರಾ ನೀವು? ಓ, ಯಾವುದಕ್ಕೂ ನಾವು ಒಂದ್ಸತಿ ಹೋಗ್ಬಿಡೋಣ, ನಮ್ದೊಂದು ಅಟೆಂಡೆನ್ಸ್ ಇರ್ಲಿ ಅಂತನಾ? ಫಾರ್ಮಾಲಿಟಿಗೋಸ್ಕರ. ನೋಡಿ, ನೀವು ಹಾಗೆ ಅನ್ಕೊಳ್ಳಿ, ಇಟ್ಸ್ ಓಕೆ. ಅಲ್ಲಿ ನಾವು ಹೋಗೋದ್ರಿಂದ ಏನಾಗುತ್ತೋ ಬಿಡುತ್ತೋ, ನಾವು ಅಲ್ಲಿ ಹೋಗ್ಲೇಬೇಕು, ನಾವು ಅಲ್ಲಿ ಇರಲೇಬೇಕು. ಇದಾದ್ರೆ ಚೆನ್ನಾಗಿರಲ್ಲ. ನೋಡಿ ನೋಡಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ಚೆನ್ನಾಗಿರಲ್ಲ ಅಂತ ಹೋಗ್ಬೇಕು. ಮಲ್ಲಿಯವರು ಆರಾಮಾಗೋದು ಬಿಡೋದು ಸೆಕೆಂಡರಿ ನಿಮ್ಗೆ, ಬಟ್ ಅಲ್ಲಿ ಹೋಗೋದು ಮೇನು ಅಲ್ವಾ? ಏನಕ್ಕೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಕರ್ತವ್ಯ ಅದು ಇದು ಅಂತ ಒಂದು ರೀಸನ್ ಕೊಡ್ತಾ ಇದ್ದೀರಾ. ಪ್ಲೀಸ್ ಪಾರ್ಥ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಇವ್ರು ಯಾಕೋ ಬಿಡೋ ಥರ ಕಾಣಿಸ್ತಿಲ್ಲ. ಇದನ್ನ ಬೇರೆ ಥರನ ಹ್ಯಾಂಡಲ್ ಮಾಡಬೇಕು. ಅಪೇಕ್ಷಾ, ವಾಟ್ ಯು ಥಿಂಕಿಂಗ್? ಕಮ್ ಲೆಟ್ಸ್ ಗೋ. ಪಾರ್ಥ ಪ್ಲೀಸ್, ನನಗೆ ಫೋರ್ಸ್ ಮಾಡಬೇಡಿ. ನೋಡಿ, ಅಲ್ಲಿಗೆ ಬರಕ್ ನನ್ಗೂ ತುಂಬಾ ಇಷ್ಟ ಇದೆ, ಬಟ್ ಬೆಳಿಗ್ಗೆಯಿಂದ ತುಂಬಾ ತಲೆನೋವು ಆಗ್ತಾ ಇದೆ. ಒಂದ್ಸತಿ ವಾಮಿಟ್ ಕೂಡ ಆಯ್ತು ಗೊತ್ತಾ? ಹೌದಾ? ಅಲ್ಲ, ನೀವು ಮೊದಲೇ ಯಾಕೆ ಹೇಳಲಿಲ್ಲ ಇದನ್ನ? ಹೇಳಿದ್ರೆ ನೆಪ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅಂತ ಸುಮ್ಮನಾದೆ. ನೀವೀಗ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಲ್ಲ, ಸೊ ಬೇರೆ ದಾರಿ ಇಲ್ದೇನೆ ಹೇಳ್ತಾ ಇದ್ದೀನಿ. ಪಾರ್ಥ, ನಂಗೆ ರೆಸ್ಟ್ ಮಾಡಬೇಕು. ನಾವು ನಾಳೆ ಯಾವಾಗಾದ್ರೂ ಹೋಗೋಣ. ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬಂದಿದ್ರು ಬಂದಿರ್ಬೋದು. ಅವರನ್ನ ಮಾತಾಡ್ಸ್ಕೊಂಡು ಬಂದಾಗೂ ಆಗತ್ತೆ. ಸರಿ, ಹಾಗೆ ಮಾಡೋಣ. ಹೌದು, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಒಳಗಡೆ ಹೋಗಿ ರೆಸ್ಟ್ ಮಾಡ್ಬೇಕು ತಾನೆ? ಕಮ್. ಜಯದೇವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎಷ್ಟು ದುರಾದೃಷ್ಟ ನೋಡಿ ಅವನಿಗೆ. ಹಳೆ ತಪ್ಪನ್ನೆಲ್ಲ ತಿದ್ದುಕೊಂಡು ತಾನು ಬದಲಾಗ್ತೀನಿ ಅಂತ ಡಿಸೈಡ್ ಮಾಡಿದಾಗ ಈ ಥರದೊಂದು ಘಟನೆ ನಡಿಬೇಕಾ? ಮಲ್ಲಿನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀನಣ್ಣ ಅಂತೆಲ್ಲ ಹೇಳ್ತಾ ಇದ್ದ. ಛೆ, ಬ್ರೋ, ಅಜಯ್, ನೀವಿಬ್ರು ಹೊರಡಿ. ನಾನು ಮಲ್ಲಿ ಜೊತೆ ಇದ್ದವಳನ್ನ ನೋಡ್ಕೋತೀನಿ. ಓಕೆ ಜಯ್, ಓಕೆ. ನಾವಿಬ್ರು ನಿನ್ನ ಜೊತೆ ಇರ್ತೀವಿ, ಪರವಾಗಿಲ್ಲ. ಎಷ್ಟು ಒಳ್ಳೆ ಮನ್ಸು ಬ್ರೋ ನಿಂದು. ಎಲ್ರನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀಯ. ನೀವಿಬ್ರು ಇಲ್ಲ ಅಂದಿದ್ರೆ ನನ್ಗೆ ಇವತ್ತು ಏನಾಗ್ತಿತ್ತೋ ಗೊತ್ತಿಲ್ಲ. ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜಯದೇವ್ ಅವರೇ, ಯಾಕೆ ಈ ರೀತಿ ಮಾತಾಡಿ ನಮ್ಮನ್ನ ಬೇರೆಯವ್ರ ಥರ ನೋಡ್ತಿದ್ದೀರಾ? ನಿನಗೆ ಮಾಡದೆ ಇನ್ನು ಯಾರಿಗೂ ಮಾಡಬೇಕು? ನೀವುಗಳು ನನಗೆ ಮಕ್ಕಳು ಇದ್ದಾಗೆ ಕಣ. ಒಂದು ಕೆಲಸ ಮಾಡ, ನೀನು ಮನೆಗೆ ಹೋಗ್ಬಾ, ಅಲ್ಲಿ ತನಕ ನಾವು ಇರ್ತೀವಿ ಇಲ್ಲಿ. ಇಲ್ಲ ಬ್ರೋ, ನೀವಿಬ್ರು ಹೊರಡಿ. ನಾನು ಮಲ್ಲಿ ಜೊತೆ ಇದ್ದವಳನ್ನ ನೋಡ್ಕೋತೀನಿ. ನಾನು ಹೇಳೋದು ಕೇಳು ಜೈ, ಬೆಳಗ್ಗೆಯಿಂದ ಇಲ್ಲೇ ಇದೆಯಾ, ಟಯರ್ಡ್ ಆಗಿರುತ್ತೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಾ, ಅಲ್ಲಿ ತನಕ ನಾವು ಮಲ್ಲಿ ನೋಡ್ಕೊತಾ ಇರ್ತೀವಿ. ಇಲ್ಲ ಬ್ರೋ, ಪ್ಲೀಸ್. ಮಲ್ಲಿನ ಬಿಟ್ಟು ಹೋಗೋದಕ್ಕೆ ನನಗೆ ಮನ್ಸು ಹೋಗ್ತಿಲ್ಲ, ಅದು ಈ ಪರಿಸ್ಥಿತಿ. ಪ್ಲೀಸ್ ಬ್ರೋ, ನಾನು ಇಲ್ಲೇ ಇರ್ತೀನಿ, ನೀವು ಹೊರಡಿ. ಆಟ ಮಾಡಬೇಡ ಜೈನ, ಹೇಳೋದು ಕೇಳು. ಫ್ರೆಶ್ ಅಪ್ ಆಗಿ ಬಂದರೆ ಬಾಡಿ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ದುಃಖ ಕಡಿಮೆ ಆಗುತ್ತೆ. ಪ್ಲೀಸ್ ಹೋಗ್ಬಾ. ನಾನು ಇವ್ರನ್ನ ಸಾಗಾಕೋಣ ಅಂತ ಬಂದ್ರೆ ಇವ್ರು ನನ್ನನ್ನೇ ಕಳಿಸ್ತಾ ಇದಾರಲ್ಲ. ಇನ್ ಕೇಸ್ ನಾನು ಆ ಕಡೆ ಹೋದ್ಮೇಲೆ ಮಲ್ಲಿಗೆ ಏನಾದರೂ ಪ್ರಜ್ಞೆ ಬಂದ್ಬಿಟ್ರೆ, ಬಂದು ಎಲ್ಲ ವಿಷಯ ಬಾಯ್ ಬಿಟ್ಬಿಟ್ರೆ? ಇಲ್ಲ, ಅವಳು ಬಾಯ್ ಬಿಡದಿರೋ ಹಾಗೆ ಏನಾದರೂ ವ್ಯವಸ್ಥೆ ಮಾಡಿಬಿಟ್ಟೆ ಹೋಗ್ಬೇಕು ನಾನು. ಹೋಗಿ ಬನ್ನಿ. ಹೌದೇನ ಗೆಳೆಯ? ಯಾವಾಗ್ಲೋ ಏನೋ ಇದೆಲ್ಲ? ನನಗಂತೂ
ಏನು ಮಾಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ. ಒಂದ್ರ ಮೇಲೆ ಒಂದು ಈ ಥರದ್ದು ಏನೋ ಒಂದು ಆಗ್ತಾ ಇದೆ. ನೀನು ಆರಾಮಾದೆ ಅಂದರೆ ಈಗ ನೋಡು ಈ ಥರ ಆಗಿದೆ. ಗೆಳೆಯ ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡಪ್ಪ, ನೀನು ಸ್ವಲ್ಪ ಧೈರ್ಯವಾಗಿರು. ನೀನು ಧೈರ್ಯವಾಗಿದ್ದು ಜಯದೇವ್ಗೆ ಸಮಾಧಾನ ಮಾಡೋ. ನಾ ಬಂದ್ಬಿಡ್ತೀನಿ, ಈಗಲೇ ಬಂದ್ಬಿಡ್ತೀನಿ. ಬೇಡ ನಾನು ನೀನೇನು ಬರೋದು ಬೇಡ. ಮಲ್ಲಿಗೆ ಪ್ರಜ್ಞೆ ಬರಲಿ, ಆಮೇಲೆ ನಾನೇ ಹೇಳ್ತೀನಿ, ಬೇಕಾದ್ರೆ ಬರ್ಬೋದು. ನಾನು ಆಫೀಸಿಗೆ ಬರೋಕ್ಕಾಗ್ತಾ ಇಲ್ಲ. ಆಫೀಸ್ ಕಡೆ ನೀನೇ ಗಮನ ಕೊಡು. ನೀನು ತಲೆ ಕೆಡಿಸ್ಕೊಬೇಡ, ಭೂಮಿಕಾ ಇದ್ದಾರೆ ನನ್ನ ಜೊತೆ. ಹಾಂ ಸರಿ, ನೋಡು ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಫೋನ್ ಮಾಡಪ್ಪ, ಇಮಿಡಿಯೇಟಾಗಿ ಬರ್ತೀನಿ. ಹಾಂ ಓಕೆ ಓಕೆ ಬಾಯ್. ಮಲ್ಲಿಗೆ ಸೀಮಂತ ಮಾಡಿ ಕಳಿಸ್ಬಾರ್ದಾಗಿತ್ತು. ಕಳಿಸ್ದೆ ಅವಳು ಮನೇಲೇ ಇರ್ತಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ? ಇಲ್ಲೋ ನಮ್ಮಿಂದಾನೆ ತಪ್ಪಾಗೋಯ್ತು ಅನ್ಸುತ್ತೆ. ನಾವೇ ಇದಕ್ಕೆಲ್ಲ ಕಾರಣ ಅಂತ ಅನ್ನಿಸ್ತು. ಭೂಮಿಕಾ ಯಾಕೆ ಹಾಗೆಲ್ಲ ಅನ್ಕೋತೀರ? ಹೀಗೆಲ್ಲ ಆಗತ್ತೆ ಅಂತ ಯಾರು ಗೊತ್ತಿತ್ತು? ಎಲ್ಲ ನಮ್ಮ ಹಣೆ ಬರ ಅಷ್ಟೇ. ಅದಕ್ಕೆ ನಿಮ್ಮನ್ನು ನೀವು ದೋಷಣೆ ಮಾಡ್ಕೋಬೇಡಿ. ನೋಡಿ, ನೀವು ನನಗೆ ಧೈರ್ಯ ಹೇಳಿ, ನೀವು ಕಣ್ಣೀರಾಗ್ತಾ ಇದ್ದೀರಲ್ಲ, ನಾನಿರೋದೇ ನಿಮ್ಮ ಧೈರ್ಯದ ಮೇಲೆ. ಪ್ಲೀಸ್ ಅಳಬೇಡಿ. ಸಮಾಧಾನ ಮಾಡ್ಕೊಳ್ಳಿ ಭೂಮಿಕಾ. ಏನಾಗಿದೆಯೋ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಭೂಮಿಕಾ, ಬೆಳಗ್ಗೆಯಿಂದ ಫಂಕ್ಷನ್ ಅಂತ ಓಡಾಡಿ ಸುಸ್ತಾಗಿರ್ತೀರ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ತಗೊಳ್ಳಿ. ಹೇಗೆ ನಿದ್ದೆ ಬರುತ್ತೆ ಗೌತಮವ್ರೆ? ಇಡೀ ದಿನ ಅಕ್ಕವ್ರೆ ಅಂತ ಚಿಕ್ಕ ಮಗು ಥರ ನನ್ನ ಹಿಂದೆನೇ ಸುತ್ತಿದ್ಲು. ನಾನು ಏನೇ ಹೇಳಿದ್ರು ನಗ್ನಗ್ತಾ ಮಾಡೋಳು. ಅಕ್ಕರೆ ನೀವು ಒಬ್ಬರಿದ್ರೆ ಸಾಕು, ನೀವೇ ನನ್ನ ಪ್ರಪಂಚ. ನೀವು ತಾಯಿ ಇದ್ದಂಗೆ ನನಗೆ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ದವಳು ಈಗ ನೋಡಿ ಈ ತಾಯಿನ ಬಿಟ್ಟು ಒಬ್ಳೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ತಾಯಿ ಮಗುವಿನ ಸಂಬಂಧ ಅಂದ್ರೆ ಹಾಗೇನೋ ಭೂಮಿಕಾ, ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕಾಗಲ್ಲ ಅಲ್ವಾ? ನೋಡ್ತಾ ಇರಿ, ಮೊಟ್ಟೆಲಾಗ್ತಾರೋ ಸಂಕಟಕ್ಕಾದ್ರೂ ಮಲ್ಲಿ ಎದ್ದು ಬಂದು ಅಕ್ಕಾರೆ ಅಂತ ನಿಮ್ಮ ಮುಂದೆ ಬಂದು ನಿಂತ್ಕೋತಾಳ. ನಂಬಿಕೆ ನನಗಿದೆ. ತುಂಬಾ ಯೋಚನೆ ಮಾಡಬೇಡಿ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಾಡಿ. ನನಗೆ ನಿದ್ದೆ ಬರ್ತಿಲ್ಲ. ನಾನು ಇಲ್ಲಿ ಕೂತಿರ್ತೀನಿ, ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನೋಡಿ, ನೀವು ಎದ್ದಿದ್ರೆ ನನಗೆ ನಿದ್ದೆ ಬರುತ್ತಾ? ನಾನು ಕೂತಿರ್ತೀನಿ. ಗೌತಮ್ ಅವ್ರೆ, ಒಂದು ಕೆಲಸ ಮಾಡೋಣ, ನೀವೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಇಬ್ಬರಿಗೂ ನಿದ್ದೆ ಆಗುತ್ತೆ. ಸರಿ, ಮಲ್ಕೊಳ್ಳಿ. ನನಗೀಗ ನಿದ್ದೆ ಬರ್ತಿಲ್ಲ, ನೀವು ಮಲ್ಕೊಳ್ಳಿ, ನಾನು ಆಮೇಲೆ ಮಲಗ್ತೀನಿ. ಶೋರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.